ನಿಮಗೆ ಗೊತ್ತಾ ಪ್ರಪಂಚದಲ್ಲಿ ಅತ್ಯಂತ ಪ್ರಬಲವಾದ ವಸ್ತು ಮೈಂಡ್ ಏನಿರುತ್ತೆ ಇಟ್ಸ್ ಜಸ್ಟ್ ಫ್ಯಾಟ್ ಅಷ್ಟೇ. ಅದು ಇಟ್ಸ್ ಕೊಬ್ಬು ಅಷ್ಟೇ, ಇನ್ನೇನಿರಲ್ಲ ಅಲ್ಲಿ. ನೀವು ಯಾವ ಡೇಟಿಗೆ ಹುಟ್ಟುತ್ತೀರ ಅನ್ನೋದ್ರ ಮೇಲೇನು ನಿಮ್ ಥಾಟ್ಸ್ ಡಿಪೆಂಡ್ ಆಗಿರುತ್ತೆ. ಅದನ್ನ ನಾವು ಕಲರ್ ನ್ಯೂಮರಾಲಜಿ ಅಂತ ಹೇಳ್ತೀವಿ. ನೀವು ವೈಟ್ ಕಲರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರೋ ದಟ್ ಸ್ಟ್ರೆಂಥನ್ಸ್ ಯುವರ್ ಸೋಲ್. ಆತ್ಮದ ಕಲರ್ ಯಾವುದು? ವೈಟ್. ಯಾವ ಬಟ್ಟೆನ ಯಾವ ಕಲರ್ ಚೂಸ್ ಮಾಡ್ತಿರಲ್ಲ ದಟ್ ಈಸ್ ಯುವರ್ ರಿಕ್ವೈರ್ಮೆಂಟ್. ಯಾವಾಗ ನೀವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕುಂಕುಮ ಇಟ್ಕೊಂಡ್ರೆ ನೀವು ಡೈವರ್ಟ್ ಆಗಲ್ಲ ನಿಮ್ ಕೆಲಸದಲ್ಲಿ. ರೆಡ್ ಕಲರ್ ಇಸ್ ಫಾರ್ ಫೋಕಸಿಂಗ್. ಕಣ್ಣು ತುಂಬಾ ಯೆಲ್ಲೋಯಿಶ್ ಆಗಿದೆ ಅಂದ್ರೆ ಟಿಕೆಟ್ ತಗೋತಿದ್ದಾರೆ ಅಂತ ಲೆಕ್ಕ. ಸರ್, ಮೈಂಡ್ ಮತ್ತೆ ಸ್ಟಮಕ್ ಕನೆಕ್ಟೆಡ್ ಅಂತ ಹೇಳಿದ್ರಿ ಅಲ್ವಾ? ಸೊ ಈ ಕಲರ್ ಥೆರಪಿಯಿಂದ ನಮ್ಮ ಥಾಟ್ ಪ್ರೋಸೆಸ್ ಅಥವಾ ಯೋಚನಾ ಲಹರಿಯನ್ನ ಏನಾದ್ರೂ ಬದಲಾವಣೆ ಮಾಡಕ್ಕಾಗತ್ತಾ? ವಂಡರ್ಫುಲ್ ಆಗಿ ಯು ಕ್ಯಾನ್ ಸ್ಟ್ರೆಂಥನ್ ಯುವರ್ ಮೈಂಡ್. ನಿಮಗೆ ಗೊತ್ತಾ ಪ್ರಪಂಚದಲ್ಲಿ ಅತ್ಯಂತ ಪ್ರಬಲವಾದ ವಸ್ತು ಮೈಂಡ್ ಅಲ್ಲ. ಮೈಂಡ್ ಏನಿರುತ್ತೆ ಇಟ್ಸ್ ಜಸ್ಟ್ ಫ್ಯಾಟ್ ಅಷ್ಟೇ. ಅದು ಥಾಟ್ಸ್, ಇಟ್ಸ್ ಕೊಬ್ಬು ಅಷ್ಟೇ, ಇನ್ನೇನಿರಲ್ಲ ಅಲ್ಲಿ. ಬಟ್ ಆ ಬ್ರೇನಿಗೆ ಶಕ್ತಿ ತುಂಬೋದು ಯಾರಪ್ಪ? ನಿಮ್ಮ ಮೈಂಡಿಗೆ ಶಕ್ತಿ ತುಂಬೋದು ಅದ್ರ ಹಿಂದ್ಗಡೆ ಇರ್ತಕ್ಕಂಥ ನಿಮ್ಮ ಆತ್ಮ, ಸೋಲ್ ಅಂತ ಕರಿತೀವಿ. ಅದನ್ನ ಸ್ಟ್ರೆಂಥನ್ ಮಾಡಿದಾಗ ಮೈಂಡ್ ಸ್ಟ್ರೆಂಥನ್ ಆಗುತ್ತೆ. ಅದೇ ತರ ಆ ಮೈಂಡ್ ಸ್ಟ್ರಾಂಗ್ ಆದಾಗ ಅದರಲ್ಲಿ ಸ್ಟ್ರಾಂಗ್ ಆಗಿರೋ ಥಾಟ್ಸ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಯೋಚನೆಕ್ಕಿಂತ ನನ್ನ ಹೆಂಡತಿ ಯೋಚನೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಯಾಕೆಂದ್ರೆ ನೀವು ಯಾವ ಡೇಟಿಗೆ ಹುಟ್ಟುತ್ತೀರ ಅನ್ನೋದ್ರ ಮೇಲೇನು ನಿಮ್ ಥಾಟ್ಸ್ ಡಿಪೆಂಡ್ ಆಗಿರುತ್ತೆ. ಅದನ್ನ ನಾವು ಕಲರ್ ನ್ಯೂಮರಾಲಜಿ ಅಂತ ಹೇಳ್ತೀವಿ. ಇಟ್ಸ್ ಕಲರ್ ಅಲ್ಲಿ ಎವ್ರಿಥಿಂಗ್ ಮೇಡಮ್. ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ, ಇದು ನಮ್ಮ ಆಚರಣೆಯಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮೈಂಡ್ ಸ್ಟ್ರೆಂಥನ್ ಆಗೋದಕ್ಕೆ ಏನ್ ಸ್ಟ್ರೆಂಥನ್ ಆಗಬೇಕಂದ್ರೆ ನಾನು ಆತ್ಮ. ಆತ್ಮದ ಕಲರ್ ಯಾವ್ದು ಗೊತ್ತಾ? ಟ್ರಾನ್ಸ್ಪರೆಂಟ್ ಅಲ್ಲ, ವೈಟ್. ಆತ್ಮನ ಹೆಂಗ್ ತೋರಿಸ್ತಾರೆ? ಮೋಹಿನಿನ ವೈಟ್. ಮೋಹಿನಿಯ ಬರುತ್ತಲ್ಲ ಸಾಂಗ್, ವೈಟ್ ಅಲ್ವಾ? ಬಟ್ ಈಗಿನ ಫಿಲ್ಮ್ ಚೇಂಜ್ ಆಗಿದೆ. ದೆವ್ಗಳನ್ನೆಲ್ಲ ಬ್ಲ್ಯಾಕ್ ಆಗಿ ತೋರಿಸ್ತಾರೆ ಅವರು ಅಲ್ವಾ? ಬಟ್ ಆತ್ಮ ವೈಟ್. ನಿಮ್ಮ ಎಂಟೈರ್ ಬಾಡಿ ಮೈಂಡ್ ನಡೀತಿರೋದು ಆತ್ಮದಿಂದ. ದಟ್ ಈಸ್ ಅ ಪ್ರೊಸೆಸರ್. ಈ ಆತ್ಮನ ಸ್ಟ್ರೆಂಥನ್ ಮಾಡೋದು ಹೇಗೆ ಅಂತಂದ್ರೆ ವೈಟ್ ಕಲರ್ ಇಂದ. ಸರ್, ಈಗ ನೀವಾಗ್ಲೇ ಹೇಳ್ತಾ ಇದ್ರಿ ನಮ್ಮ ಕೈಯಲ್ಲೇ ನಮ್ಮೆಲ್ಲ ಬಾಡಿ ಪಾರ್ಟ್ಸ್ ಇದೆ ಅಂತ. ಬಟ್ ಆತ್ಮಕ್ಕೆ ನಾವು ಹೆಂಗೆ ಟ್ರೀಟ್ ಮಾಡೋದು? ದಟ್ಸ್ ಗುಡ್. ಸಿ ಅಗೇನ್ ವಿ ಆರ್ ರಿಫ್ಲೆಕ್ಟ್. ಈ 10 ಫಿಂಗರ್ಸ್ ಒಂದೊಂದು ಎಲಿಮೆಂಟ್ ಆಗಿ ನಮ್ಮ ಆಯುರ್ವೇದದಲ್ಲಿ ಡಿವೈಡ್ ಮಾಡಿದ್ದಾರೆ. ನಾವೇನು ಮಾಡಿಲ್ಲ, ಇಟ್ಸ್ ದೇರ್ ಇನ್ ದ ಆಯುರ್ವೇದ. ನೀವು ಇಲ್ಲೇ ಅಪ್ಲೈ ಮಾಡ್ಬೇಕಂತೇನಿಲ್ಲ. ಹೋಲ್ ಬಾಡಿ ಇಸ್ ರಿಫ್ಲೆಕ್ಟಿಂಗ್. ನೀವು ಚೂಟಿದ್ರೆ ಇಲ್ಲೆಲ್ಲ ಗೊತ್ತಾಗತ್ತಲ್ವಾ? ಅಂದ್ರೆ ನಿಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಒಂದಕ್ಕೊಂದು ಮಾತಾಡ್ತಿರ್ತವೆ, ಕನೆಕ್ಟ್ ಆಗಿರ್ತವೆ. ಸೊ ಅದಕ್ಕೆ ನಮ್ಮ ಪೂರ್ವಜರು ಏನ್ ಮಾಡೋರು ಗೊತ್ತಾ? ಆತ್ಮನ ಸ್ಟ್ರೆಂಥನ್ ಮಾಡಬೇಕು. ಆತ್ಮದ ಕಲರ್ ಯಾವುದು? ವೈಟ್. ಸೊ ಅದಕ್ಕೆ ಅವ್ರು ಏನ್ ಮಾಡೋರು ಗೊತ್ತಾ? ಬೆಳಿಗ್ಗೆ ಸ್ನಾನ ಮಾಡು, ಮುಖ ತೊಳ್ಕೊ, ಹೋಗ್ಬಿಟ್ಟು ವಿಭೂತಿ ಹಚ್ಕೊಳೋರು. ನೀನು ವಿಭೂತಿ ಹಚ್ಕೋತೀಯೋ ನಾಮ ಹಚ್ಕೋತೀಯೋ, ಬಟ್ ಕಲರ್ ವಿಭೂತಿ ಹಚ್ಕೊಳೋರು. ವಿಭೂತಿ ಕಲರ್ ವೈಟ್. ನೀವು ವೈಟ್ ಕಲರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರೋ ದಟ್ ಸ್ಟ್ರೆಂಥನ್ಸ್ ಯುವರ್ ಸೋಲ್. ಯಾವಾಗ ಆತ್ಮ ಸ್ಟ್ರಾಂಗ್ ಆಯ್ತು, ಆತ್ಮ ಶಕ್ತಿ ವೃದ್ಧಿ ಆಗದಾಗ ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಅಪ್ಪವರು ಅವ್ರು ಬದುಕಿರೋವರೆಗೂ ನಾನು ಅವ್ರನ್ನ ಬೇರೆ ಕಲರಲ್ಲಿ ನೋಡೇ ಇಲ್ಲ. ವೈಟ್ ಅಂಡ್ ವೈಟ್ ಆಲ್ವೇಸ್. ಹೊಲದಲ್ಲೇ ಕೆಲಸ ಮಾಡಿ ಕೆಸರಾದ್ರೂ ಯಾವಾಗಾದ್ರೂ ಬನೀನು ಹಂಗಿ ಕೆಸರಾದಾಗ ನಂದು ಕಲರ್ ಶರ್ಟ್ ಉಟ್ಗ ಅಂತ ಕೊಟ್ಟಗಿನ ನಾವು ಬನೀನಲ್ಲೇ ಇರ್ತೀನಿ, ಶರ್ಟ್ ಇಲ್ದಂಗೆ ಬೇಕಾದ್ರೆ ಮನೆಗೆ ಹೋಗ್ತೀನಿ. ಬೇರೆ ಕಲರ್ ಬಟ್ಟೆ ಉಟ್ಕೋತಾ ಇಲ್ಲ. ನೀವು ಯಾವ್ದಾದ್ರು ಸ್ವತಂತ್ರದ ಸಿಕ್ಕಿದಾಗ ವಿಡಿಯೋಸ್ ಇರ್ತಾವೆ ನೋಡಿ, ವೈಟ್ ಬಟ್ಟೆ ಹಾಕೋತಿದ್ರು. ಜಸ್ಟ್ 50 years ಬ್ಯಾಕ್ ಪ್ರತಿ ಒಬ್ಬ ಗಂಡಸರು ವೈಟ್ ಕಲರ್ ಹಾಕೋಣರು. ವೈಟ್ ಪಂಚೆ, ವೈಟ್ ಶರ್ಟ್. ಸರ್, ಮುಂದೆ ಹೋಗೋ ಮುಂಚೆ ಒಂದು ಪ್ರಶ್ನೆ. ಅವಾಗಲೇ ನೀವು ಕಲರ್ಸ್ ಅಂದ್ರೆ ಸ್ಕೆಚ್ ಪೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ದಟ್ ಹ್ಯಾಸ್ ಫ್ರೀಕ್ವೆನ್ಸಿ ಅಂತ. ಬಟ್ ಬಟ್ಟೆಗೆ ಏನ್ ಲಾಜಿಕ್? ಸೇಮ್. ಇವತ್ತು ನಾನು ಬೆಳಿಗ್ಗೆ ನಾನು ಆಚೆ ಬರಬೇಕು ಅಂತಂದ್ರೆ ಎಲ್ರಿಗೂ ನೀವು ಶಾಪಿಂಗ್ ಹೋಗಿ ನಿಮ್ಗೆ ಕೆಲವೊಂದು ಕಲರ್ ಇಷ್ಟ ಆಗುತ್ತೆ. ಬೆಳಿಗ್ಗೆ ಎದ್ದಾಳಿ ಆಫೀಸ್ಗೆ ಹೋಗ್ಬೇಕಂದ್ರೆ ಕೆಲವೊಂದು ಬಟ್ ಇದು ಉಟ್ಕೊಳೋಣ ಇವತ್ತು ಅನ್ಸುತ್ತೆ. ಯಾವ ಬಟ್ಟೆನ ಯಾವ ಕಲರ್ ಚೂಸ್ ಮಾಡ್ತಿರಲ್ಲ ದಟ್ ಈಸ್ ಯುವರ್ ರಿಕ್ವೈರ್ಮೆಂಟ್. ಸುಮ್ಮನೆ ನೀವು ಬೇರೆ ಬೇರೆ ಶರ್ಟ್ ಹಾಕೊಳಲ್ಲ, ಬಟ್ಟೆ ಹಾಕೊಳಲ್ಲ. ನೀವು ಯಾವ್ದಾದ್ರು ಒಂದು ಚೂಸ್ ಮಾಡ್ತೀರಂದ್ರೆ ಆ ಎನರ್ಜಿ ಬೇಕಿರುತ್ತೆ ನಿಮಗೆ. ಬಟ್
ನೀವು ಯಾವಾಗ ಮಿನಿಯೇಚರ್ ಮಾಡಿದಾಗ ಓಲ್ ಬಟ್ಟೆ ಎಫೆಕ್ಟ್ ಕಮ್ಮಿ ಇರುತ್ತೆ. ಬಟ್ ಅದನ್ನೇ ನೀವು ಕುಂಕುಮ ಹಚ್ಕೊಳೋದು, ವಿಭೂತಿ ಹಚ್ಕೊಳೋದು, ಗಂಧ ಹಚ್ಕೊಳೋದು, ಅರ್ಶಿನ ಹಚ್ಕೊಳೋದು, ಅದು ತುಂಬ ಎಫೆಕ್ಟಿವ್ ಇರುತ್ತೆ. ಆ ಮಿನಿಯೇಚರ್ ಆದಷ್ಟು ಸ್ಟ್ರಾಂಗ್. ಕುಂಕುಮ ಇಲ್ಲಿ ಹಚ್ಕೋತೀವಿ, ಅದೇನು ಕೊಡುತ್ತೆ ಗೊತ್ತಾ? ಗುರಿ. ಆಜ್ಞಾ ಚಕ್ರ ಇಸ್ ಫಾರ್ ಫೋಕಸಿಂಗ್, ಕಾನ್ಸಂಟ್ರೇಟಿಂಗ್. ಯಾವಾಗ ನೀವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕುಂಕುಮ ಇಟ್ಕೊಂಡ್ರೆ ನೀವು ಡೈವರ್ಟ್ ಆಗಲ್ಲ ನಿಮ್ಮ ಕೆಲಸದಲ್ಲಿ. ನೀವು ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತೀರ. ಇಲ್ಲ ಅಂದ್ರೆ ಏನಾಗಿ ಹಿಂಗೆ ಹೋಗ್ತೀರಾ, ದಾರಿನಲ್ಲಿ ಯಾರೋ ಕಲಿತಾರೆ, ಅಲ್ಲಿಗೆ ಹೋಗ್ತಾರೆ, ಇನ್ನು ಬಾರ್ ಶಾಪ್ ನೋಡಿ ಕುಡ್ಕೊಂಡ್ ಬರ್ತೀರಾ. ಯುವರ್ ಮೈಂಡ್ ಇಸ್ ಡೈವರ್ಟಿಂಗ್. ಸೊ ನಮ್ಮ ಪೂರ್ವಜರು ನಿಮ್ಮ ಮೈಂಡನ್ನ ಡೈವರ್ಟ್ ಆಗಬಾರ್ದು ಅಂತ ರೆಡ್ ಕಲರ್ ಇಸ್ ಫಾರ್ ಫೋಕಸಿಂಗ್, ಕಾನ್ಸಂಟ್ರೇಟಿಂಗ್, ಗುರಿಗೆ. ಅದನ್ನೇ ಮಾಡ್ಬೇಕು ನೀನು. ಅದನ್ನೇ ಮಾಡ್ಬೇಕಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ನ, ಒಂದು ಫಾರ್ ಎಕ್ಸಾಂಪಲ್ 1000 ಜನ ಯೋಧರನ್ನ ಯುದ್ಧಕ್ಕೆ ರೆಡಿ ಮಾಡಬೇಕು, ಇಲ್ಲ ಇನ್ನೊಂದೇನೋ ಮಾಡಬೇಕು. ಅವರೆಲ್ಲರೂ ಒಂದೇ ಗುರಿಯಡಿ ನುಗ್ಗಬೇಕಂದ್ರೆ ದೇ ಬ್ರಾಟ್ ಒನ್ ಕಲರ್, ದಟ್ ಈಸ್ ರೆಡ್. ಸೊ ರೆಡ್ ಏನು ಮಾಡುತ್ತೆ ಅಂದರೆ ಬೇರೆ ಯಾವುದೂ ಯೋಚನೆ ಮಾಡ್ದಂಗೆ ಒಂದನ್ನೇ ಯೋಚನೆ ಮಾಡ್ತಾರೆ ಅವರು. ಅದಕ್ಕೆ ಕುಂಕುಮ, ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕುಂಕುಮ, ಇಟ್ ಈಸ್ ಫೋಕಸಿಂಗ್ ಆನ್ ಯುವರ್ ವರ್ಕ್. ವಿಭೂತಿ ಟು ಸ್ಟ್ರೆಂಥನ್ ದ ಸೋಲ್. ಅರ್ಶಿನ ಪೃಥ್ವಿ ಸಂಕೇತ. ನೋಡಿ, ಭೂಮಿಗೆ ಯಾವುದೇ ವಾಪಸ್ ಹೋಗ್ಬೇಕಂದ್ರೆ ಎಲ್ಲೋ ಆಗುತ್ತೆ. ಎಲೆ ಉದುರ್ಬೇಕಂದ್ರೆ ಎಲ್ಲೋ ಆಗುತ್ತೆ. ಹಣ್ಣು, ಕಾಯಿ ಇರ್ಬೇಕಾದ್ರೆ ಗ್ರೀನ್ ಇರುತ್ತೆ, ಹಣ್ಣಾದಾಗ ಎಲ್ಲೋ. ಇವನು ತುಂಬ ಜನ ನಮ್ಮ ಪೇಷಂಟ್ ಬರ್ತಾರಲ್ಲ, ಬಂದ ಹತ್ತಾಡ ಫಸ್ಟ್ ನಾನು ಕಣ್ಣು ನೋಡ್ತೀನಿ. ಕಣ್ಣು ತುಂಬ ಎಲ್ಲೋಯಿಶ್ ಆಗಿದೆ ಅಂದರೆ ಟಿಕೆಟ್ ತಗೋತಿದ್ದಾರೆ ಅಂತ ಲೆಕ್ಕ. ಭೂಮಿಗೆ ನಿಮ್ಮ ದೇಹ ವಾಪಸ್ ಹೋಗ್ಬೇಕಂದ್ರೆ ಎಲ್ಲೋ ಆಗುತ್ತೆ. ಪ್ರತಿಯೊಂದು ಭೂಮಿಗೆ ವಾಪಸ್ ಹೋಗ್ಬೇಕಂದ್ರೆ ಎಲ್ಲೋ ಆಗುತ್ತೆ. ಯಾಕೆ ಅಂದರೆ ಎಲ್ಲೋ ಪೃಥ್ವಿ ಸಂಕೇತ. ಸೊ ಆ ಪೃಥ್ವಿ ಗುಣ ಏನು? ಸ್ಟ್ರೆಂತ್. ಕಲ್ಲು, ಬಂಡೆ, ಅದರದ್ದು ಗುಣ ಏನು? ಸ್ಟ್ರಾಂಗ್. ಅದೇ ಥರ ಒಬ್ಬ ಮನೆ ನಡೆಸೋರು ಯಾರು? ಮನೆ ಹೊಡಿತಿ. ಗಂಡ ಎಲ್ಲ ಮನೆ ನಡೆಸೋದು, ಎಲ್ಲ ಆಚೆ ಹೋಗ್ತಾನೆ ಅವನು. ಎಲ್ಲ ಮಕ್ಕಳು ಮಾವನ್ನ, ಸೊಸೆನ, ಮೈದ್ನಿನ, ಓಕೆ, ನಾದ್ನಿನ, ಎಲ್ಲರನ್ನ ಫೋಕಸಿವ್ ಆಗಿ ನಡೆಸೋ ಸ್ಟ್ರೆಂತ್ ಇರೋದು ಯಾರಿಗೆ ಅಂದರೆ ಹೆಂಡ್ತಿಗೆ. ಅವಳಲ್ಲಿ ಆ ಸ್ಟ್ರೆಂತ್ನ ತರೋದಕ್ಕೆ. ಪೃಥ್ವಿ ಇನ್ನೊಂದು ಗುಣ ಏನಂದ್ರೆ ನರಿಶ್ಮೆಂಟ್. ಯಾವುದೇ ಬೀಜ ಚೆಲ್ಲಿ ಹಂಗೆ ಬೆಳಿತೈತೆ, ಪೋಷಣೆ ಮಾಡ್ತೈತೆ ಅದು. ಅದೇ ಥರ ಹೆಂಡ್ತಿ ಮನೆಯನ್ನೆಲ್ಲ ಪೋಷಣೆ ಮಾಡ್ತಾಳೆ. ಆ ಪೋಷಣೆ ಗುಣ, ಆ ನರಿಶ್ಮೆಂಟು ಮತ್ತು ಆ ಶಕ್ತಿ, ಆ ಒಂದು ರಿಜಿಡಿಟಿ, ಅವೆರಡೂ ಬೇಕು ಅಂದ್ರೆ ಎಲ್ಲೋ ಬೇಕು. ಆ ಪೃಥ್ವಿ ಗುಣ ಹೆಂಡ್ತಿಯಲ್ಲಿ ಬಂದರೆ ಮನೇಲಿ ಎಲ್ಲರೂ ನೆಟ್ಟವಾಗಿರ್ತಾರೆ. ಚೂರು ದಾರಿ ತಪ್ಪಿದ್ರೆ ಸಾಕು, ಹಿಂಗೆ ಕಣ್ಬಿಟ್ರೆ ಸಾಕು, ದಾರಿಗೆ ಬರ್ತಾರೆ. ಮಕ್ಕಳಾಗಿರ್ಬೋದು, ಗಂಡಾಗಿರ್ಬೋದು. ಆ ಸ್ಟ್ರೆಂತ್ ಬೇಕು ಅಂದರೆ ಅವಳಿಗೆ ಎಲ್ಲೋ ಕಲರ್ ಕೊಡಬೇಕು. ಹೆಂಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರು ಪೂರ್ವಜರು. ಅದನ್ನ ಆಚರಣೆಯಲ್ಲಿ ತಂದರು. ಪೂಜೆ ಮಾಡತ್ತಾಳೆ, ಅರ್ಶಿನ ಹಚ್ಕೋತಾರೆ. ಯಾವಾಗ ನೀವು ಅರ್ಶಿನ ಹಚ್ಕೊಳಕ್ಕೆ ಅಭ್ಯಾಸ ಮಾಡ್ತಾ ಹೋಗ್ತಿರೋ, ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಭೂಮಿ ಥರ ಸ್ಟ್ರಾಂಗ್ ಇರ್ತೀರ. ಪ್ರತಿಯೊಂದು ನಮ್ಮ ಕಲ್ಚರಲ್ಲಿ ಇದೆ. ಇದೆಲ್ಲ ನಥಿಂಗ್ ಇಸ್ ನ್ಯೂ. ನೀವು ಯಾವ ಕಲರ್ ಅನ್ನು ಹೇಳಿ, ಪ್ರತಿಯೊಂದು ನಮ್ಮದ್ರಲ್ಲಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.